ಬೆಳಗಾವಿ ನಗರದಲ್ಲಿರುವ ಕೋಕಾ ಅಂಗಡಿಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಪಾಲಿಕೆಯ ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು ಎಂದು ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಲಕ್ಷ್ಮೀ ರಾಠೋಡ್ ಸೂಚನೆ ನೀಡಿದರು. ಸೋಮವಾರ ಬೆಳಗಾವಿ ಪಾಲಿಕೆಯಲ್ಲಿ ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು. ನಗರದಲ್ಲಿರುವ ಕೋಕಾ ಅಂಗಡಿಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಆರೋಗ್ಯ ಇಲಾಖೆಯಿಂದ ಕ್ರಮ ಕೈಗೊಳ್ಳಬೇಕು. ಕೋಕಾ ಅಂಗಡಿಯಲ್ಲಿ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಪಾಲಿಕೆಯಿಂದ ಮಾಡಬೇಕು ಎಂದರು. ನಗರದಲ್ಲಿರುವ ಬಡಾವಣೆಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಸಂಬಂಧಿಸಿದವರಿಗೆ ಜಾಗೃತಿ ಮೂಡಿಸಬೇಕು. ಸ್ವಚ್ಛತೆ ಇಟ್ಟುಕೊಳ್ಳದವ ಬಡಾವಣೆಯವರಿಗೆ ಮುಲಾಜಿಲ್ಲದೆ ನೋಟಿಸ್ ಜಾರಿ ಮಾಡಬೇಕು ಎಂದರು. ನಗರದಲ್ಲಿ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ನಡೆಸುವ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿ ಅವುಗಳನ್ನು ತೆರವು ಮಾಡಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ ಕೊಂಗಾಲಿ, ಪಾಲಿಕೆ ಉಪ ಆಯುಕ್ತ ಉದಯ್ ಕುಮಾರ್ ತಳವಾರ್, ಪಾಲಿಕೆ ಕೌನ್ಸಿಲ್ ಕಾರ್ಯದರ್ಶಿ ಪ್ರಿಯಾಂಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯುಜಿಡಿ ಲೈಟ್ಗಳನ್ನು ಪಾಲಿಕೆಯಿಂದ ಅಳವಡಿಸಲಾದ ಲೈಟ್ಗೆ ಸಂಪರ್ಕ ಕಲ್ಪಿಸಿದ ಬಗ್ಗೆ ಲೋಕೋಪಯೋಗಿ ಇಲಾಖೆ ಶಾಖೆ, ನಗರ ಯೋಜನೆ ಶಾಖೆ ಮತ್ತು ಆರೋಗ್ಯ ಶಾಖೆಗಳಿಂದ ಜಂಟಿಯಾಗಿ ಪರಿಶೀಲನೆ ನಡೆಸಿ ತಪ್ಪಿತರ ಹೋಟೆಲ್ಗಳವರಿಗೆ ಮತ್ತು ಮಂಗಲ ಕಾರ್ಯಾಲಯಗಳಿಗೆ ಪಾಲಿಕೆಯಿಂದ ಕಡ್ಡಾಯವಾಗಿ ಈ ಸ್ಟ್ಯಾಂಪ್ಗಳನ್ನು ನೋಟಿಸ್ ಜಾರಿ ಮಾಡಿ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ. ಅವ್ರು ಹೇಳಿದವರಲ್ಲೇ ಬರ್ಬೇಕು. ಫಸ್ಟ್ ನಮ್ಗೆ ಗಾಡಿ ಬರ್ಬೇಕು, ಅಲ್ಲಿ ಸ್ಟಂಟ್ ಆಗ್ಬೇಕು, ಅಲ್ಲಿ ಮ್ಯಾನ್ ಪವರ್ ಏಜೆನ್ಸಿ ಬೇಕು. ಅದಕ್ಕೆ 4 ಜನನೋ 6 ಜನನೋ ಕೆಲ್ಸಕ್ಕೆ ಆಡ್ಬೇಕು. ಒಂದು ಇನ್ವೆಸ್ಟ್ಮೆಂಟ್ ಗಾಡಿ ಹೋಗಿ ಡ್ರೈವರ್ ನಿಂತ ಹಿಡಿದ್ರೆ 4 ಮಂದಿ ಲೇಬರ್ಸ್ ಅಂದ್ರೆ ಅವ್ನು ಆಟೋಮೆಟಿಕ್ ಆಗಿ ಅಲ್ಲಿ ಅವನೇ ಕೆಲಸ ಮಾಡ್ಕೋಬೇಕು. ಮುಟ್ಟೋದು ಬೇಡ, ಆ ಲೆವೆಲ್ ಇರ್ಬೇಕು. ಇಲ್ಲಿ ಲೇಬರ್ಸ್ ಇಲ್ಲ, ಅವನೇ ಡ್ರೈವರ್, ಅವ್ನ ಜೊತೆ ಒಬ್ಬನೇ ಸರ್. ಇನ್ವೆಸ್ಟ್ಮೆಂಟ್ ಗಾಡಿ ಒಳಗೆ 4 ಲೇಬರ್ ಅದರ ಒಂದು ಜೊತೆ ಅವರು ದೇ ಆರ್ ವರ್ಕರ್ಸ್, ದೇ ಆರ್ ಲೇಬರ್ಸ್. ಅವರನ್ನ ಸೂಪರ್ವೈಸರ್ ಮಾಡೋದು ಮತ್ತೆ ಡಿಸಿಷನ್ ಟೇಕಿಂಗ್ ಅಥಾರಿಟಿ ಸಂಬಡಿ ಶುಡ್ ಬಿ ದೇರ್. ಐದರ್ ಇಟ್ ವಿಲ್ ಬಿ ಜೋನಲ್ ಕಮಿಷನರ್ ಹೋಗಿ ನಿಂತ್ಕೋಬೇಕು, ಆರ್ ಇಟ್ ವಿಲ್ ಬಿ ಎಡಬ್ಲ್ಯೂ ಹೋಗಿ ನಿಂತ್ಕೋಬೇಕು. ಗೊತ್ತಾಗ್ತದ? ಇಬ್ಬರಿಗೆ ಯಾರು ಹೋಗಿ ನಿಂತ್ಕೊಂಡಾಗ ಅವ್ರು ಕೆಲಸ ಮಾಡ್ತಾರೆ. ಇಲ್ಲ ಎಡಬ್ಲ್ಯೂ ಎಸ್ಡಬ್ಲ್ಯೂ ಮತ್ತು ಎನ್ಒಟಿ ಇಂಜಿನಿಯರ್ಸ್ ಹೋಗಿ ನಿಂತ್ಕೋಬೇಕು. 3 ಮಂದಿ ಆಫೀಸರ್ಸ್ ಯಾರಾದ್ರೂ ಹೋಗಿ ನಿಂತ್ಕೊಂಡು ಅವ್ರ ಡೈರೆಕ್ಷನ್ ಕೊಟ್ಟಾಗ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ನೀವು ಕೆಲಸ ಮಾಡಿದ್ರೆ ಅವ್ರು ಮಾಡಲ್ಲ. ಅವ್ರ ಪವರ್ಸು ಅಲ್ಲ, ಅವ್ರ ಜುಡಿಫಿಕೇಶನ್ ಅಲ್ಲ. They are the laborers, they are not the decision taking authority. ನಾವು ಹೋಗಿ ಹೇಳ್ಬೇಕು, ಇದ್ರ ಎತ್ತು ಇದ್ರ ಬಿಡೋಕ್ ಸರಿ ಅಂತ ಹೇಳ್ಬೇಕು. ನೀವು ಇಲ್ಲಿ ರೆವಿನ್ಯೂ ದವರು ನೀವು ಅಂದ್ರೆ ಇವ್ರು ಪ್ರಿಂಟರ್ ಅದಾವ ಮತ್ತೆ ಹೆಲ್ತ್ ಅವರು ಇಲ್ಲಿ ಅದಾವ, ಎಲ್ಲ ಮೂರು ಕಡೆ ಈಗ ಮಾಡ್ಬೇಕ್ರಿ. ಹೌದು, ಈಗ 2 ಸತಿ ನೀವು ತೀರ್ಮಾನ ಮಾಡಿದ್ರಿ, 3 ಜನ ಹೋಗ್ಬೇಕು ಅಂತ ಮಾಡಿದ್ರಿ. ಮುಗಿತ ನಾವು ಗಾಡಿ ಮುಗಿದ ಹೊಸ ಗಾಡಿ ತಗೋಬೇಕ್ರಿ. ನಿಮ್ಗೆ ಸ್ಪೇರ್ ಗಾಡಿ ಇಲ್ಲ, ಗಾಡಿ ಇಲ್ಲ, ಹೊಸ ಗಾಡಿ ಬಂದ್ರೆ ಅದೇ ಸ್ಪೇರ್ ಇರ್ತದೆ. ರಿಪೇರಿ ಗಾಡಿ ಮಾಡ್ತಾರೆ, ಗ್ಯಾರೇಜ್ ರಿಪೇರಿ ಮಾಡ್ತಾರೆ. ನಿನ್ನೆ ಬಂದಿತ್ತು ಟೋಟಲ್ 120 ಗಾಡಿ ಇದೆ ಸರ್. ಇದು ಈಗ ಬಂದ್ರೆ ರಿಪೇರಿ ಬಂದ್ರೆ 10 ದಿನ ಅವ್ರು ಒಂದಿನ ಹೋಗಿ ಫೈನ್ ಹಾಕಿಲ್ಲ. ರಿಪೇರಿ ಎಲ್ಲ ಮಾಡ್ತಾರೆ. ಗಾಡಿ ಎಷ್ಟು ದಿನ ನಾವು ಇವಾಗ ಈಗ ರಿಪೇರಿ ಮಾಡಿದ್ರಿ, ಪಬ್ಲಿಕ್ ಎಷ್ಟು ಸಮಸ್ಯೆ ಬಂತು. ಸದ್ಯಕ್ಕೆ ಗಾಡಿ ಯಾವಾಗಿಲ್ಲ ಸರ್. ಹೊಸ ಗಾಡಿ ಬಂದ್ರೆ ಸ್ಪೇರ್ ಒಳಗೆ ಇರ್ಬೇಕು. ಇಲ್ಲಾಂದ್ರೆ ಬ್ಯಾರೆ ಮಾಡಿ ಕಳಿಸ್ಬಿಡ್ರಿ, ಎಲ್ಲ ಖಾಲಿ ಮಾಡ್ಬಿಡೋದು. ನೀವು ಮಿನಿಮಮ್ ಯಾರು ಸೌಂಡ್ ಯಾರು ಕಾಸ್ಟ್ 12 ಗಾಡಿ ಬಂದರೆ ಕಮ್ಮಿ ಹೇಳಿದ್ರು ಸರ್. ಯಾವ ತರ ಡಿಸ್ಪ್ಲಾಯ್ ಮಾಡಿ ಕಾಸ್ಟ್ ಮಾಡಿದ್ರೆ ಯಾವ ಗಾಡಿ ಗಾರ್ಡನ್ ವೇಸ್ಟ್ ನಮ್ದು ವಾರ್ಡ್ ಗಾರ್ಡನ್ ವೇಸ್ಟ್ ಬರ್ತದೆ ಸರ್. ಮ್ಯಾಕ್ಸಿಮಮ್ ಪ್ರತಿ ಮನೆಗೆ ಒಂದು ಗಾರ್ಡನ್ ಇದೆ. ಅದು ಗಾರ್ಡನ್ ವೇಸ್ಟ್ ಸಲುವಾಗಿ ಗಾಡಿನೂ ಹೋಗೋದಿಲ್ಲ. ಆದ್ರೆ ಯಾವಾಗ ಯೂಸ್ ಮಾಡೋದು ಗಾರ್ಡನ್ ವೇಸ್ಟ್ ಆಗಿ ಯೂಸ್ ಮಾಡ್ತಾರೆ ಸರ್. ನಮ್ದು ಗಾಡಿ ಅಂತ ಮಾತ್ರ
ಕೃಷ್ಣ ಕಾಂಬ್ಳೆ KMM ನ್ಯೂಸ್ ಬೆಳಗಾವಿ.